33-15 18 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಉತ್ತರ ಕನ್ನಡ. ದಯವಿಟ್ಟು ನಮ್ಮ ಫಸ್ಟ್ ಏಡ್ ನಮ್ಮ ಡಾಕ್ಟರ್ ಸೇವೆಯ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ದಯವಿಟ್ಟು ಫಸ್ಟ್ ಏಡ್ ಟೀಮು ನಮ್ಮ ಡಾಕ್ಟರು, ನಮ್ಮ PHC ಪ್ರೈಮರಿ ಹೆಲ್ತ್ ಸೆಂಟರ್ನ ವೈದ್ಯರು ಸ್ನೇಹಿತರು, ದಯವಿಟ್ಟು ಈ ಕೂಡಲೇ ನಿಮ್ಮ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ದಯವಿಟ್ಟು ನಮ್ಮ ಮೆಡಿಕಲ್ ಸ್ಟಾಫ್ ಈ ಕೂಡಲೇ ನಿಮ್ಮ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ದಯವಿಟ್ಟು ಅಂಕಣಕ್ಕೆ ಸಿಬ್ಬಂದಿ ತೆರಳಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಡಾಕ್ಟರ್ ಗಿರಿಜಾ ವೀರಪ್ಪ ಮೇಡಮ್ ಅವರಿಗೂ ಸಹ ನಮ್ಮ ಆಯೋಜಕರ ಪರವಾಗಿ ಮಂಡಲ ಅಧ್ಯಕ್ಷರು ಶ್ರೀಯುತ ಲಕ್ಷ್ಮೀಕಾಂತ್ ಸರ್ ಅವರು ಹಾಗೆ ಆಯೋಜಕರು ಸೇರಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ. ಅನೇಕ ಪ್ರಶಸ್ತಿಗಳನ್ನು ಸಹ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಅವರ ಒಂದು ಸಾಧನೆಗೆ ಕೆಂಪೇಗೌಡ ಪ್ರಶಸ್ತಿ, ಶಿಕ್ಷಕ ರತ್ನ ಪ್ರಶಸ್ತಿ, ಇನ್ನು ಅನೇಕ ಪ್ರಶಸ್ತಿಗಳನ್ನು ಸಹ ಪಡ್ಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಮತ್ತೊಂದು ಮನೋಜ್ಞ ಬಿಗೆ ಅಪ್ಪಿಗೆ ಎಡಿಯ ಡಬಲ್ ಆಂಕಲ್ ಹೋಲ್ಡ್. ಕಷ್ಟ ಸಾಧ್ಯವಾಗಿದೆ ಅವರ ಬಿಗೆ ಅಪ್ಪಿಗೆಯನ್ನು ಭೇದಿಸೋದು. ಭೇದಿಸಲು ಅಸಾಧ್ಯವಾದ ಭದ್ರಕೋಟೆ, ಬಂಧಿಸಲು ಅಸಾಧ್ಯವಾದ ಹೆಬ್ಬುಲಿಗಳಂತಿರುವ ರೈಡರ್ಗಳು ಸುಶೀಲ್ ಮತ್ತು ರತನ್ ತಂಡದ ಬೆಂಬಲ ರೈಡರ್ಗಳಾಗಿ ಮತ್ತೋರ್ವ ಸಹ ದಾಳಿಗಾರ ಚಶ್ಮ 36-16 ಇನ್ ಫೇವರ್ ಆಫ್ ಉತ್ತರ ಕನ್ನಡ. ಸುಶೀಲ್ ಸಿದ್ದಿ ಅಂಕಣದ ಹೊರಭಾಗಕ್ಕೆ ಹೋಗ್ತಾ ಇದ್ದಾರೆ, ಹಾಗೆ ಅಂಕಣದ ಒಳಭಾಗವನ್ನು ಸೇರಿಕೊಳ್ತಾ ಇದ್ದಾರೆ ಜಾನ್ ಟಿ ಹಾಗೂ ಜಾನ್. ಬದಲಿ ಆಟಗಾರನ್ನ ಅಂಕಣದ ಒಳಭಾಗಕ್ಕೆ ಕರೆತಂದಿದ್ದಾರೆ ಉತ್ತರ ಕನ್ನಡ. 36-16. ಮಲೆನಾಡಿನ ಮೈಸೂರಲ್ಲಿ ಈ ಕಬಡ್ಡಿಯ ಕಲೆಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಉತ್ತರ ಕನ್ನಡ ನಿಜವಾಗಲೂ ಫಿಟ್ಟೆಸ್ಟ್ ಪರ್ಸನ್ಸ್, ಉತ್ತಮ ಪರ್ಸನಾಲಿಟಿಯೊಂದಿಗೆ ಅತ್ಯುತ್ತಮವಾದ ಪ್ರದರ್ಶನವನ್ನು ಇಲ್ಲಿ ಆಟಗಾರರು ನೀಡ್ತಾ ಇದ್ದಾರೆ. ಸಾಮ್ಯತೆ, ಹೊಂದಾಣಿಕೆ, ಪರಿಪಕ್ವತೆಯ ಪರಾಕ್ರಮಿಗಳ ಒಂದು ಪ್ರದರ್ಶನವನ್ನು ನೀಡ್ತಾ ಇದೆ ಉತ್ತರ ಕನ್ನಡ. ಚಾಂಪಿಯನ್ ಪಟ್ಟವನ್ನು ಪಡೆದುಕೊಳ್ಳೋ ಎಲ್ಲ ಅರ್ಹತೆಗಳನ್ನು ಗಳಿಸಿಕೊಂಡಿರ್ತಕ್ಕಂಥ ಮ್ಯಾಜಿಕ್. ನಾನು ನನ್ನ ಜೊತೆಗೆ ನೀನು ಹೋಗು ಅಂತ ಹೇಳಿ ಒಂದು ತಂತ್ರ. ನಿಜವಾಗ್ಲೂ ಮೋಸ್ಟ್ ಬ್ರಿಲಿಯಂಟ್ ಪ್ಲೇಯರ್ ಆಫ್ ದ ಮ್ಯಾಚ್ ನನ್ ಅದರ್ ದನ್ ಬ್ರೇವ್ ಅಲ್ಲ, ಅದು ಬ್ರಾವೋ. ಬ್ರೇವೆಸ್ಟ್ ಪ್ಲೇಯರ್ ಆಕಾಶ್ ಅಲಿಯಾಸ್ ಬ್ರಾವೋ. ಅದ್ಭುತ ಆಟಗಾರ. ಸೂಪರ್ ಟೇಕಲ್ ಆನ್ ಆಗಿದೆ ಈ ಬಾರಿ. ರಶೀದ್ ಬನಾರಿ ಬೇಡವಾದಂತಹ ಒಂದು ಟ್ಯಾಕಲ್ಗೆ ಮುಂದಾಗ್ತಾ ಇದ್ದಾರೆ. ಪುರುಷರ ಮುಂದಿನ ಪಂದ್ಯ RWF ವಿರುದ್ಧ ಚಾಮರಾಜಪೇಟೆ. ಎರಡು ತಂಡಗಳಿಗೆ ಇದು ದಯವಿಟ್ಟು ನಮ್ಮ ಎರಡನೇ ಕರೆ. ಬಸ್ ನಮ್ಮ ಫಸ್ಟ್ ಏಡ್ ಟೀಮು ದಯವಿಟ್ಟು ನಿಮ್ಮ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅವಶ್ಯಕತೆ ಇದೆ ಆಟಗಾರರಿಗೆ. ಈ ಬಾರಿ ಉತ್ತಮವಾದಂಥ ದಾಳಿ. ಜಾನು 2+2 4 ಪಾಯಿಂಟ್ ಉತ್ತರ ಕನ್ನಡ. ಬದಲಿ ಆಟಗಾರನಾಗಿ ಅಂಕಣ ಪ್ರವೇಶಿಸಿದ ಯುವ ಆಟಗಾರ. ದಿಟ್ಟ ಆಟದ ಪ್ರದರ್ಶನ. ಒಮ್ಮೆಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಯಾರಿದ್ದೀರಾ ದಯವಿಟ್ಟು ಒಂದು ಸ್ವಲ್ಪ ಅಂಕಣಕ್ಕೆ ಬನ್ನಿ. ಬಹುತೇಕ ಏಕಪಕ್ಷೀಯವಾಗಿ 23 ಅಂಕಗಳ ಅಂತರದ
ಮುನ್ನಡೆಯನ್ನ ಗಳಿಸ್ಕೊಳ್ತಾ ಇದೆ ಉತ್ತರ ಕನ್ನಡ. ಇವರ ಆಟಕ್ಕೆ ಪ್ರತ್ಯುತ್ತರ ಇಲ್ಲ ಅಂತ ಕಾಣುತ್ತೆ. ಸರಿಸಾಟಿ ಇಲ್ಲದ ಆಕ್ರಮಣಕಾರಿ ಆಟಗಾರರು ಆರಂಭದಿಂದಲೂ ಕೂಡ ಅದ್ಭುತವಾದ ಪ್ರದರ್ಶನ ನೀಡಿದ್ದಾರೆ. ಸುಶೀಲ್ ಸಿದ್ದಿಕ್ ಮ್ಯಾಚ್ ವಿನ್ನಿಂಗ್ ಪ್ಲೇಯರ್ ಆಗಿ ಸಾಕಷ್ಟು ಅಂಕಗಳನ್ನು ಕಲೆ ಹಾಕಿ ತಂಡಕ್ಕೆ ಜಯದ ರೂವಾರಿಯಾಗಿ ಸುಶೀಲ್ ಬೆಂಗಾಲ್ ವಾರಿಯರ್ಸ್ನ ಹೆಬ್ಬುಲಿ. ಇಲ್ಲಿ ಕೂಡ ಇಲ್ಲಿ ಅಂಕಗಳನ್ನು ಬೇಟೆಯಾಡ್ತಾ ಎದುರಾಳಿಯನ್ನ ಕಾಡದಂತ ಒಬ್ಬ ಶ್ರೇಷ್ಠ ದಾಳಿಗಾರನಾಗಿ ಸುಶೀಲ್ ಈ ಮ್ಯಾಚ್ ವಿನ್ನರ್ ಆಗಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮರ್ ಆಗಿ ಸಕ್ಸಸ್ಫುಲ್ ರೈಡರ್ ಆಗಿ ಹೊರಹೊಮ್ಮಿದ್ದಾನೆ. ಸತತ 2ನೇ ಗೆಲುವು ಆತನಿಂದ. ಲಾಸ್ಟ್ 4 ಮಿನಿಟ್ಸ್, ನಿರ್ಣಾಯಕ 4 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. HMT ಕಾಲನಿ ಬಾಯ್ಸ್ ವಿರುದ್ಧ ಉತ್ತರ ಕನ್ನಡ ಮತ್ತೊಂದು ದಿಟ್ಟ ಪ್ರತ್ಯುತ್ತರದೊಂದಿಗೆ ಗೆಲುವನ್ನು ದಾಖಲಿಸುವ ನಿರೀಕ್ಷೆಯಲ್ಲಿ ದಾಪುಗಾಲಿಡ್ತಾ ಇದೆ. ರತನ್ ಆತನ ಪಾದಸ್ಪರ್ಶಕ್ಕೊಳಗಾಗ್ತಾ ಒಣಂಕದ ಗಳಿಕೆ HMT ಕಾಲನಿ ಬಾಯ್ಸ್ ತಂಡಕ್ಕೆ 44-22 ಅಂಕಗಳ ದುಪ್ಪಟ್ಟು ಮುನ್ನಡೆಯನ್ನು ತಂಡದಾಗಿಸ್ಕೊಳ್ತಾ ಇದೆ. ಬಿಗಿಪಟ್ಟು ಬಿಡದೆ ದುಪ್ಪಟ್ಟು ಅಂಕಗಳ ಮುನ್ನಡೆಯಲ್ಲಿ ಮುನ್ನುಗ್ತಾ ಇದೆ ಉತ್ತರ ಕನ್ನಡ. ಮಹಿಳಾ ವಿಭಾಗದ ಪಂದ್ಯ ಈಗಾಗಲೇ ಅಂಕಣ 1ರಲ್ಲಿ ಜೈ ಮಾಕಾಲಿ ಚಿಂಚಲಿ ವಿರುದ್ಧ HM ಸ್ಪೋರ್ಟ್ಸ್ ಕ್ಲಬ್ 11-7 11-7 ಇನ್ ಫೇವರ್ ಆಫ್ ಜೈ ಮಾಕಾಲಿ ಚಿಂಚಲಿ. BP ಶೆಟ್ಟಿ ಅವರು ಊಟ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಊಟ ಮಾಡ್ಕೊಳ್ಳಿ. ಜೈ ಮಾಕಲಿ ಚಿಂಚಲಿ ತಂಡದ ಜರ್ಸಿ ನಂಬರ್ 6ರ ಆಟಗಾರ್ತಿ. ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ. HM ಲಾಸ್ಟ್ ಅಂಡ್ ಫೈನಲ್ ಕಾಲ್ RW ವರ್ಸಸ್ ಚಾಮರಾಜಪೇಟೆ. ಬೋತ್ ಟೀಮ್ ಕ್ಯಾಪ್ಟನ್ ಬಿಂಗ್ ಟೀಮ್ ಇಮಿಡಿಯೇಟ್ಲಿ ಕೋರ್ಟ್ ನಂಬರ್ 2. HMT ಕಾಲನಿ ಬಾಯ್ಸ್ ವಿರುದ್ಧ ಉತ್ತರ ಕನ್ನಡ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾ ತಂಡ ವಿಜಯಶಾಲೆಗೆ ಮುಂದಿನ ಸುತ್ತಿಗೆ ಅಂದ್ರೆ ಸೆಮಿಫೈನಲ್ ಹಂತಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದೆ. ಉತ್ತಮ ಪ್ರದರ್ಶನ ನೀಡಿದಂತಹ HMT ಕಾಲನಿ ಬಾಯ್ಸ್ ತಂಡಕ್ಕೂ ಸಹ ಧನ್ಯವಾದ. ಆಟಗಾರರಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ನಮ್ಮ ವ್ಯವಸ್ಥಾಪಕರು ಮಾಡಿರ್ತಾರೆ. ದಯವಿಟ್ಟು ಊಟದ ಕೂಪನ್ಗಳನ್ನು ಪಡೆದುಕೊಂಡು ಊಟ ಮುಗಿಸಿ ಮುಂದಿನ ಪಂದ್ಯಗಳಿಗೆ ಸಿದ್ಧವಾಗಬೇಕು. ಹಲೋ, ಇಂದು ಸಂಜೆ ಸಹ ರೋಚಕ ಪಂದ್ಯಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೂಪರ್ ಸಂಡೇ ಅಲ್ಲಿ ಸೂಪರ್ ಮ್ಯಾಚ್.
ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಹರಿಕಾರರು, ನಮ್ಮ ನಲ್ಮೆಯ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ನೇತೃತ್ವದಲ್ಲಿ ಈ ಒಂದು ಅದ್ದೂರಿ ಕಬಡ್ಡಿ ಪಂದ್ಯಾವಳಿ. RWF ಚಾಮರಾಜಪೇಟೆ ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ವೇಣುಗೋಪಾಲ್, ತೀರ್ಪುಗಾರರಾಗಿ ಪ್ರಕಾಶ್, ರಮೇಶ್ ಬಾಬು, ಗುಣಿಕೆಗಾರರಾಗಿ ಸಂಪತ್, ಸಾಗುಣಿಕೆಗಾರರಾಗಿ ಮೋಹನ್, ಮುನೇಗೌಡ, ಡೋಡೈ ಸಂದೀಪ್. ಎಲ್ಲ ತೀರ್ಪುಗಾರ ಅಂಕಣ ಎಡಕ್ಕೆ ತೆರಳಿ. ಬೇಗನೆ ಪಂದ್ಯ ಮುಗಿದಿದೆ. RWF ಚಾಮರಾಜಪೇಟೆ ಬೇಗ ಬರಬೇಕು. ನರಸಿಂಹಮೂರ್ತಿ ಅವ್ರು ಬರಬೇಕು. ನರಸಿಂಹಮೂರ್ತಿ ಕ್ಯಾಪ್ಟನ್ ಆಫ್ ಚಾಮರಾಜಪೇಟೆ ಅಂಡ್ ಆಲ್ಸೋ ಕ್ಯಾಪ್ಟನ್ ಆಫ್ ರೈಲ್ವೆ ಫ್ಯಾಕ್ಟರಿ ಯಲಹಂಕ ಬೆಂಗಳೂರು ಎರಡೂ ತಂಡದ ಆಟಗಾರರು ಈ ಕೂಡಲೇ ಅಂಕಣ ಪ್ರವೇಶಿಸಬೇಕು. ಮತ್ತೊಂದು ಮಹತ್ವದ ನಿರ್ಣಾಯಕ ಕ್ವಾರ್ಟರ್ ಫೈನಲ್ ಪಂದ್ಯ, 8ರ ಘಟ್ಟ ಉಪಾಂತ್ಯಕ್ಕೆ ಪ್ರವೇಶಾರ್ಹತೆ. ಸೆಮಿಫೈನಲ್ಗೆ ಎಂಟ್ರಿಯನ್ನು ಪಡಿಬೇಕಾದ್ರೆ ಗೆಲ್ಲಲೇಬೇಕಾದ ಅನಿವಾರ್ಯತೆಯ ಅತ್ಯಂತ ಮಹತ್ವದ ನಿರ್ಣಾಯಕ ಪಂದ್ಯ. A match between RWF ಯಲಹಂಕ ಬೆಂಗಳೂರು ವರ್ಸಸ್ ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್. ನರಸಿಂಹಮೂರ್ತಿ, ಪ್ರಕಾಶ್ ಬೇಗ ಬನ್ನಿ. ಇಲ್ಲಿ ಗೆದ್ದಂತ ತಂಡಗಳು ಸಂಜೆ ಈ ಸೂಪರ್ ಸಂಜೆಯಲ್ಲಿ ಸೂಪರ್ ಸೆಮಿಫೈನಲ್ ಅಲ್ಲಿ ಆಡಬೇಕಾಗುತ್ತೆ. ಅಲ್ಲಿ ಚಾಂಪಿಯನ್ ತಂಡ ಯಾರು ಎಂಬುದನ್ನು ನಿರ್ಧರಿಸೋ ಸೆಮಿಫೈನಲ್ ಪಂದ್ಯಗಳು, ಸೆಮಿಫೈನಲ್ ಪಂದ್ಯಗಳನ್ನು ನೋಡುವಂತ ಅವಕಾಶ. ಗ್ಯಾಲರಿ ವಿರುದ್ಧ ಹಾಸನ್ 2-5 2 ಕರೆ. ಹಲೋ ಸೂಪರ್ ಟ್ಯಾಕಲ್. ಚಿಂಚೋಳಿ ಆಟಗಾರ್ತಿನ ಯಶಸ್ವಿಯಾಗಿ ಬಂಸಿ 2 ಅಂಕಗಳನ್ನು ಗಳಿಸಿಕೊಳ್ತಾ ಇದ್ದಾರೆ. 20-12 ಇನ್ ಫೇವರ್ ಆಫ್ ಬೆಳಗಾವಿ ಜಿಲ್ಲಾ ಮೂಲದ ತಂಡ, ಬಲಿಷ್ಠವಾದಂಥ ತಂಡ ಚಿಂಚೋಳಿ. ಇದೀಗ ಅಂಕಣ ಬಂದು ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ ಚಾಮರಾಜಪೇಟೆ. ನಮ್ಮ ನೆರೆ ಬಡಾವಣೆ ಚಾಮರಾಜಪೇಟೆ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯ ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್ ಗತಕಾಲದ ವೈಭವವನ್ನು ಕಬಡ್ಡಿ ಕ್ರೀಡಾ ರಂಗದಲ್ಲಿ ಕಂಡಂತ ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್ ಇದೀಗ ಮತ್ತೊಂದು ಬಲಿಷ್ಠ ತಂಡ ರೈಲ್ವೆ ಇಲಾಖೆಯ ತಂಡ RWF ಬೆಂಗಳೂರು ವಿರುದ್ಧ ತಂಡ ಸೆಣಸಲು ಸಜ್ಜಾಗ್ತಾ ಇದೆ. ಇಲ್ಲಿ ಗೆದ್ದವರು ನೇರ ಸೆಮಿಫೈನಲ್ಗೆ ಪ್ರಶಸ್ತಿಯ ಅತ್ಯಂತ ಮಹತ್ವದ ಉಪಾಂತ್ಯ ಹಂತಕ್ಕೆ ಪ್ರವೇಶಾರ್ಹತೆಯನ್ನು ಪಡೆದುಕೊಳ್ತದೆ. ಪ್ರಮುಖ ಆಟಗಾರರ ಗಾಯಾಳು ಸಮಸ್ಯೆಯ ಅನುಪಸ್ಥಿತಿಯ ನಡುವೆ RWF ಮತ್ತೆ ಈ ಒಂದು ಪ್ರತಿಷ್ಠಿತ ಪಂದ್ಯಾವಳಿಯ ಪ್ರಶಸ್ತಿ ಸುತ್ತಿನ ಅತ್ಯಂತ ಮಹತ್ವದ 8ರ ಘಟ್ಟದ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಕ್ಕೆ ಚಾಮರಾಜಪೇಟೆ ವಿರುದ್ಧ ಸೆಣಸಲು ಸಜ್ಜಾಗ್ತಾ ಇದೆ. ಅಂಕಣ 1ರಲ್ಲಿ ಈಗಾಗಲೇ ಮಹಿಳಾ ವಿಭಾಗದ ಪಂದ್ಯ ಜೈ ಮಕ್ಕಳಿ ಚಿಂಚಲಿ ವಿರುದ್ಧ HM ಸ್ಪೋರ್ಟ್ಸ್ ಕ್ಲಬ್. ರೈಟ್ ಕಾರ್ನರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು, ಒಂದು ಉತ್ತಮವಾದಂತ ಎಸ್ಕೇಪ್ HM ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ್ತಿಯಿಂದ. ಸೂಪರ್ ಟೆಕಲ್ ಆನ್ ಆಗಿರುವಂತ ಸಂದರ್ಭ. ಅಂಕಣ 1ಕ್ಕೆ ಫಸ್ಟ್ ಏಡ್ ವ್ಯವಸ್ಥೆ ನೀಡಿ (23-13) ಪಂದ್ಯ ಸಾಗ್ತಾ ಇದೆ. ಸಾಕಷ್ಟು ಬಿಸಿಲಿನ ಒಂದು ಬೇಗೆಯಲ್ಲಿ ಆಟಗಾರ್ತಿಯರು ಪ್ರದರ್ಶನ ನೀಡ್ತಾ ಇದ್ದಾರೆ. ಪ್ರಥಮ ಚಿಕಿತ್ಸೆ ಒಂದು ವ್ಯವಸ್ಥೆನ ಸಹ ಮಾಡಲಾಗ್ತಾ ಇದೆ. ಮಾಕಾಳಿ ಚಿಚ್ಚೋಳಿ ವಿರುದ್ಧ ಮತ್ತೊಂದು ಮಹಿಳಾ ತಂಡ. ಪ್ರಕಾಶ್ ಈ ಕಡೆ ಬನ್ನಿ. ರಮೇಶ್ ಬಾಬು, ಪ್ರಕಾಶ್, ರಮೇಶ್ ಬಾಬು ಕಣ 1ಕ್ಕೆ ಬನ್ನಿ, 2ಕ್ಕೆ ಬನ್ನಿ.
22-13 ಪಂದ್ಯ ಸಾಗ್ತಾ ಇದೆ. ಇದೀಗ ಅಂಕನ 2ಕ್ಕೆ RWF ಮತ್ತು ಚಾಮರಾಜಪೇಟೆ ಈಗಾಗಲೇ ಬಂದಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಪಂದ್ಯ ಸ್ಟಾರ್ಟ್ ಆಗಲಿದೆ. Last quarter final of this tournament between RWF Bengaluru versus ಚಾಮರಾಜಪೇಟೆ. ಖಾಸಗಿ ತಂಡ ಒಂದು ಕೈಗಾರಿಕಾ ತಂಡದ ವಿರುದ್ಧ ಗೆದ್ದಿದ್ದೇ ಆದಲ್ಲಿ, ಒಂದು ಅಚ್ಚರಿ ಫಲಿತಾಂಶ ಪಡೆದಿದ್ದೇ ಆದಲ್ಲಿ ಸೆಮಿಫೈನಲ್ ಹಂತಕ್ಕೆ ಪ್ರಶಸ್ತಿ ಸುತ್ತಿನ ಅತ್ಯಂತ ಮಹತ್ವದ ಘಟ್ಟ ಅಂತಾನೆ ಹೇಳ್ಬೋದು. ಮ್ಯಾಚ್ ಬಿಟ್ವೀನ್ RWF ವರ್ಸಸ್ ಚಾಮರಾಜಪೇಟೆ. ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಇದು. ಮಾಡು ಇಲ್ಲವೇ ಮಡಿ ಪಂದ್ಯ. ಗೆಲ್ಲುವ ತಂಡ RWF ಚಾಮರಾಜಪೇಟೆ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ವೇಣುಗೋಪಾಲ್, ತೀರ್ಪುಗಾರರಾಗಿ ಪ್ರಕಾಶ್, ನಂಜೇಶ್ ಗೌಡ, ಗುಣಿಕೆಗಾರರಾಗಿ ರಮೇಶ್ ಬಾಬು, ಸಾಗುಣಿಕೆಗಾರರಾಗಿ ಮೋಹನ್, ಮುನೇಗೌಡ, ಸಂಪತ್. ಶ್ರೀಯುತ ಮಹೇಶ್ ಅವರು ನಮ್ಮ ಈ ಭಾಗದ ಒಬ್ಬ ಹಿರಿಯ ಹೆಸರಾಂತ ಕಬಡ್ಡಿ ಕ್ರೀಡಾಪಟು, ಭಾರತ ತಂಡವನ್ನು ಪ್ರತಿನಿಧಿಸಿದಂಥವರು, HL ತಂಡವನ್ನು ಹಾಗೆ KPTCL ನಾಯಕನಾಗಿ ತಂಡವನ್ನು ಅದ್ಭುತವಾಗಿ ನಡೆಸಿದಂಥ ಒಬ್ಬ ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಶ್ರೀಮಾನ್ ಮಹೇಶ್ ಅವರು, ಒಬ್ಬ ಶ್ರೇಷ್ಠ ಕಬಡ್ಡಿ ಕ್ರೀಡಾ ಸಾಧಕ, ಕರ್ನಾಟಕ ರಾಜ್ಯಕ್ಕೆ. ಸರ್ ಸ್ವಲ್ಪ ಮೈಕ್ ಕೊಡಿ. ಫಸ್ಟ್ ಕಾಲ್ ಪ್ರಥಮ ಸೆಮಿಫೈನಲ್ ಪಂದ್ಯ. ಈ ಒಂದು ಪ್ರಥಮ ಸೆಮಿಫೈನಲ್ ಪಂದ್ಯ. ಈ ಪಂದ್ಯದ ನಂತರ ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರು, ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಮಾಜಿ ಅಧ್ಯಕ್ಷರಾಗಿರುವಂತಹ KPTCL ಶ್ರೀಯುತ ಮಹೇಶ್ ಸರ್ ಅವರನ್ನ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಇದೇ ನೆಲದಲ್ಲಿ ಬೆಳೆದು ಇಲ್ಲಿ ಇದೇ ಬಾಲ್ಯದಿಂದಲೇ ಇದೇ ನಮ್ಮ ವಿದ್ಯಾಪೀಠ ಸರ್ಕಲ್ ಅಲ್ಲಿ ಒಬ್ಬ ಕಬಡ್ಡಿ ಕ್ರೀಡಾಪಟುವಾಗಿ ಬೆಳೆದಂತವರು ನಮ್ಮ ಈ ನೆಲದ ಪ್ರತಿಭೆ ಮಹೇಶ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಖ್ಯಾತಿ ತಂದುಕೊಡಿದ ಒಬ್ಬ ಖ್ಯಾತ ನಮ್ಮ ಕ್ರೀಡಾಪಟು ಮಹೇಶ್ ಅವರಿಗೆ ಈ ಸಂದರ್ಭದಲ್ಲಿ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಖಜಾಂಚಿಗಳು, ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ R ಶೇಖರ್ ಸರ್ ಅವರು ಸಹ ಶ್ರೀಯುತ ಮಹೇಶ್ ಸರ್ ಅವರ ಜೊತೆಯಲ್ಲಿ ತಂಡಗಳ ಒಂದು ಪರಿಚಯದೊಂದಿಗೆ ಶುಭ ಹಾರೈಸಿ ಒಂದು ಪಂದ್ಯಕ್ಕೆ ಚಾಲನೆ ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಕ್ರೀಡಾ ಸಾಧಕ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಇಂದಿಗೂ ಕೂಡ ಒಬ್ಬ ವ್ಯವಸ್ಥಾಪಕ ನಿಬಂಧಕರಾಗಿ ನಮ್ಮ ಕರ್ನಾಟಕ ರಾಜ್ಯ